ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಹೊಸ ಮನೆಗೆ ಬಂದ್ವಿ. ಹೊಸ ಮನೆಗೆ ಬಂದಿದ್ದಾಯಿತು. ಇವಾಗ ಹಾಲನ್ನು ಸಹ ಹೊಸ ಪೂಜೆ ಎಲ್ಲ ಮಾಡಿದ್ದು ಆಯಿತು. ಸೊ ಎಲ್ಲ ಕೆಲಸ ಮುಗಿತು. ಇವಾಗ ಸ್ವಲ್ಪ ಮನೆಗೆ ಹೋಗಿ ನಾವು ಉಳಿದಿರೋ ಸಾಮಾನುಗಳನ್ನೆಲ್ಲ ಪ್ಯಾಕಿಂಗ್ ಮಾಡಬೇಕು. ಕೆಲವೊಂದು ಪ್ಯಾಕ್ ಮಾಡಿದ್ದೀವಿ, ಅದನ್ನು ತೊಗೊಂಬಂದು ಮನೆಗೆ ಹಾಕಬೇಕು. ಸಾಧ್ಯ ಆದರೆ ಇವತ್ತು ಕಂಪ್ಲೀಟಾಗಿ ಖಾಲಿ ಮಾಡೋಕ್ಕಾಗಲ್ಲ ಅನ್ಕೋತೀವಿ. ಸಾಧ್ಯ ಆದರೆ ಮಾತ್ರ ಮಾಡ್ತೀವಿ, ಇಲ್ಲಾಂದರೆ ನಾಳೆ ಇಲ್ಲ ನಾಡಿದ್ದಲ್ಲಿ ಕಂಪ್ಲೀಟಾಗಿ ಖಾಲಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರಿದೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈಗ ನಿನ್ನೆ ನಾನು ಕ್ಲೀನಿಂಗ್ ವಿಡಿಯೋ ಹಾಗೆ ಮನೆಗೆ ಕಂಪ್ಲೀಟ್ ವಿಡಿಯೋ ಹಾಕಿದ್ದೆ, ಅದನ್ನು ಸಹ ನೋಡಿ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸಾಧ್ಯವಾದಷ್ಟು. ಪ್ಲೀಸ್ ಎಂಡ್ ತನಕ ನೋಡಿ. ಸೊ ಫ್ರೆಂಡ್ಸ್, ಈಗ ನಾವು ಮತ್ತೆ ನಮ್ಮ ಹಳೆ ಮನೆಯಲ್ಲೇ ಇದ್ದೀವಿ. ಸೊ ನಿಧಿ ಮತ್ತು ಮಗಳು ಆಟ ಆಡ್ತಾ ಇದ್ದಾರೆ. ಮನೆ ಪ್ಯಾಕಿಂಗ್ಸ್ ಸುಮಾರೆಲ್ಲ ಮಾಡೋದಿದೆ, ಇನ್ನೂ ಸಹ ನೋಡ್ಬೋದು. ಎಲ್ಲ ಮೆಸ್ಸಿಯಾಗೇ ಇದೆ. ಸೊ ಪ್ಯಾಕಿಂಗ್ ಶುರು ಮಾಡಿದ್ದೀನಿ. ಗಂಟೆ ಈಗ 6:30 ಆಗಿದೆ. ಸೊ ಕೆಲವು ಐಟಮ್ಸ್ನೆಲ್ಲ ಹಸ್ಬೆಂಡು ಕಾರಲ್ಲೇ ತೊಗೊಂಬಂದರು. ಒಂದು 10 ಚೀಲ ಅಷ್ಟು ಪಾತ್ರೆಗಳನ್ನ ಕಾರಲ್ಲೇ ಎತ್ಕೊಂಡು ಬಂದರು. ಸೊ ಅವತ್ತು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ನಾನು ಎಲ್ಲ ಥಿಂಗ್ಸ್ಗಳನ್ನು ಜೋಡಿಸ್ಕೊತಾ ಇದ್ದೀನಿ, ಕಿಚನ್ ಐಟಮ್ಸ್. ತುಂಬಾ ಕಷ್ಟ ಆಗುತ್ತೆ. ಯಾರು ಅಮ್ಮ ಎಲ್ಲ ಬರೋಕ್ಕಾಗಿಲ್ಲ, ಅಮ್ಮಂಗೂ ಕೆಲಸ ಇತ್ತು, ಅಕ್ಕಂಗೂ ಬರೋಕ್ಕಾಗಲಿಲ್ಲ. ಹಾಗಾಗಿ ಮಕ್ಕಳಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಅವರು ಬರೋಕ್ಕಾಗಲಿಲ್ಲ. ಸೊ ಒಬ್ಬಳೇ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ನಾನೇ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಮಾಡ್ಕೊತಾ ಇದ್ದೀನಿ. ಯಾವುದನ್ನು ಗಲಭೆ ಮಾಡ್ಕೊಂಡಂಗೆ ಅರ್ಜೆನ್ಸಿಯಾಗಿ ಯಾವುದನ್ನು ಮಾಡ್ತಾಯಿಲ್ಲ ನಾನು. ಸೊ ಕೂಲಾಗಿ. ಹಾಗೆ ಟಿ ವಿನೂ ಸಹ ತೊಗೊಂಡು ಬಂದ್ವಿ. ಯಾಕೆಂದರೆ ಇನ್ನೂ ನಾವು 2 ಡೇಸ್ ಆಗುತ್ತೆ ಶಿಫ್ಟ್ ಮಾಡೋದು ಬೇರೆ ಥಿಂಗ್ಸ್ನೆಲ್ಲ. ಹಾಗಾಗಿ ಮನೆಯಲ್ಲಿ ಬೋರ್ ಆಗುತ್ತೆ ಅಂತೇಳ್ಬಿಟ್ಟು ಟಿ ವಿ ತೊಗೊಬಂದು ಹಸ್ಬೆಂಡು ಈಗ DTH ಏನಿದೆ ಅದನ್ನು ಫಿಟ್ ಮಾಡ್ತಾ ಇದ್ದಾರೆ. ಸೊ ಏನೇನು ಇಂಪಾರ್ಟೆಂಟ್ ಬೇಕೋ ಅದನ್ನು ಮಾತ್ರ ನಾವೀಗ ತಕ್ಷಣಕ್ಕೆ ತೊಗೊಂಡು ಬಂದಿದ್ದೀವಿ. ಮಗಳು ಫೋನ್ ನೋಡ್ಕೊಳ್ತಾ ಕೂತಿದ್ದಾಳೆ. ನೋಡ್ಬೋದು, ಇಷ್ಟೆಲ್ಲ ಥಿಂಗ್ಸ್ನ ನಾನು ತೊಗೊಂಬಂದಿದ್ದೀನಿ. ಆಲ್ಮೋಸ್ಟ್ ಕಿಚನ್ನ ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದೀನಿ. ದೇವ್ರ ಫೋಟೋಸ್ ಎಲ್ಲ ಸೆಟ್ ಮಾಡಬೇಕು. ಅದನ್ನೆಲ್ಲ ಒಂದು ಕಡೆ ಜೋಡಿಸ್ಕೊಂಡ್ರೆ ಸರಿಯಾಗುತ್ತೆ. ಅದನ್ನ ಒಂದು ಸ್ಟ್ಯಾಂಡಲ್ಲೇ ಹೊಡೆಯೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಸೊ ನನ್ನ ಹಸ್ಬೆಂಡ್ ಇವಾಗ ಫೋಟೋನೂ ಸಹ ಇಲ್ಲಿ ಕಿಚನಲ್ಲಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾನೀಗ ಸಾಂಬಾರು, ಊಟಕ್ಕೋಸ್ಕರ ಬೇಳೆ ಸಾಂಬಾರು ಹಾಗೆ ರೈಸನ್ನು ಮಾಡ್ತಾಯಿದ್ದೀನಿ. ಅರ್ಜೆಂಟಿಗೆ ಯಾವುದಾಗುತ್ತೆ ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಟೀನೂ ಸಹ ಮಾಡಿಕೊಂಡಿದ್ದೆ, ಅದು ಸಹ ಉಳಿದಿದೆ. ಈಗ ನಾವು ಊಟ ಮಾಡ್ತಾಯಿದ್ದೀವಿ. ಸೊ ಬೇಳೆ ಸಾಂಬಾರು, ಅನ್ನ, ಉಪ್ಪಿನಕಾಯಿನ ಊಟ ಮಾಡ್ತಾಯಿದ್ದೀವಿ ಈಗ ನಾವು. ಸೊ ಊಟ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಹೋಮ್ವರ್ಕ್ಸ್ ಎಲ್ಲ ಬ್ಯಾಲೆನ್ಸ್ ಇತ್ತು, ಅದನ್ನು ಸಹ ಮಾಡಿಸ್ತಾ ಇದ್ದೀನಿ ನಾನು. ಸೊ ಮನೆ ಶಿಫ್ಟಿಂಗ್ ಮಾಡೋದ್ರಿಂದ ಬ್ಯುಸಿಯಾಗಿದ್ಬಿಟ್ಟು ಅವಳಿಗೆ ನಾನು ಸರಿಯಾಗಿ ಏನೂ ಸಹ ಮಾಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಗಂಟೆ ಈಗ 9:30 ಆಗಿತ್ತು. ಆದರೂ ಸಹ ಕಂಪ್ಲೀಟಾಗಿ ಹೋಮ್ವರ್ಕ್ ಮಾಡಲಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ನೈಟ್ ಆಗಿದೆ ಈಗ. ಸೊ ಈಗ ನಾನು ಲಾಸ್ಟ್ ಊಟ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಎಲ್ಲ ಗಲೀಜಾಗಿತ್ತು, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಕಿಚನ್ ಅಷ್ಟೊಂದು ಪರ್ಫೆಕ್ಟಾಗಿ ಜೋಡ್ಸೋಕ್ಕಾಗಿಲ್ಲ ನನಗೆ. ಇನ್ನೂ ಸಹ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಜೋಡಿಸ್ಕೊಬೇಕು. ಸ್ವಲ್ಪ ಫ್ರೀ ಆದಮೇಲೆ ನಾನು ಜೋಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಇಷ್ಟು ಮಾತ್ರ ನಾನೀಗ ಜೋಡಿಸ್ಕೊಂಡಿದ್ದೀನಿ. ಕೌಂಟರ್ ಟಾಪ್ ಸ್ವಲ್ಪ ಹೈಟ್ ಆಯಿತು ನನಗೆ, ಸ್ವಲ್ಪ ಚಿಕ್ಕದಾಗಿ ಕೆಳಗಡೆ ಇದ್ದಿದ್ರೆ ಚೆನ್ನಾಗಿರೋದು. ಸೊ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು. ಅಂದರೆ ಇದು ಫ್ರೈಡೇ ಮಾರ್ನಿಂಗ್ ಈಗ ಮಗಳನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಸ್ವಲ್ಪ ಕಬೋರ್ಡೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಕೆಳಗಡೆ ಎಲ್ಲ ನಾನು ಹಾಸಿಗೆ ಬೆಡ್ಶೀಟ್ಗಳೇನಿದೆ ಅದನ್ನು ನಾನು ಜೋಡಿಸ್ಕೋತಾ ಇದ್ದೀನಿ. ಇನ್ನೂ ಸಹ ನಾನು ಪರ್ಫೆಕ್ಟಾಗಿ ಇದನ್ನು ಜೋಡಿಸಿಲ್ಲ. ಸದ್ಯಕ್ಕೆ ನನಗೆ ಹೇಗಾಗುತ್ತೆ ಹಾಗೆ ನಾನು ಜೋಡಿಸಿಟ್ಕೋತೀನಿ. ಇನ್ನು ನಾನು ನೀಟಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಥಿಂಗ್ಸ್ ಎಲ್ಲ ತೊಗೊಂಡು ಬಂದಾದಮೇಲೆ ಪ್ಲ್ಯಾನ್ ಮಾಡಿಬಿಟ್ಟು ಯಾವುದ್ಯಾವುದು ಎಲ್ಲಿ ಜೋಡಿಸ್ಬೇಕು ಅಂತೇಳ್ಬಿಟ್ಟು ಕರೆಕ್ಟಾಗಿ ಜೋಡಿಸ್ಕೊಳ್ತೀನಿ. ಸೊ ಪಿಲ್ಲೋಸನ್ನು ಸಹ ಕಬೋರ್ಡಲ್ಲೇ ಇಟ್ಬಿಡ್ತೀನಿ. ಮಂಚ ಎಲ್ಲ ತೊಗೊಂಡು ಬಂದಾದಮೇಲೆ ಅದನ್ನು ಕರೆಕ್ಟಾಗಿ ನಾನು ಅರೇಂಜ್ ಮಾಡ್ಕೊತೀನಿ. ಪ್ರತಿಯೊಂದನ್ನು ಸಹ ನಾನು ಹಳೆ ಮನೆಯಲ್ಲಿ ನೀಟಾಗೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಮಗಳೂ ಸಹ ಬುಕ್ಸನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದಾಳೆ. ಅವರು ಕಬೋರ್ಡಲ್ಲಿ ಖಾಲಿ ಇತ್ತು ಅಂತೇಳ್ಬಿಟ್ಟು ಅದನ್ನು ಸಹ ನಾನು ಕರೆಕ್ಟಾಗಿ ಅರೇಂಜ್ ಮಾಡಿ ಬೇರೆ ಕಡೆ ಸೆಟ್ ಮಾಡಬೇಕು. ಫ್ರೆಂಡ್ಸ್, ಬುಕ್ನೆಲ್ಲ ಎತ್ತಿಟ್ಬಿಟ್ಟು ಈಗ ನಾನು ಅಲ್ಲಿ ನನ್ನ ಬಟ್ಟೆಗಳನ್ನ ಜೋಡಿಸ್ಕೋತೀನಿ. ನಂದು ಬಟ್ಟೆದು ಒಂದು ಚೀಲನ ತೊಗೊಂಬಂದಿದ್ವಿ, ಹಾಗಾಗಿ ಅದನ್ನು ನಾನು ಇಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನನ್ನ ಬಟ್ಟೆನ ಸದ್ಯಕ್ಕೆ ಈ ರೀತಿ ಜೋಡಿಸ್ಕೋತೀನಿ. ಈ ಕೆಳಗಿನ ಸ್ಟೆಪ್ನ ಮಗಳಿಗೆ ಬಿಡ್ತೀನಿ. ಮಗಳಿಗೆ ತೆಕ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಬಟ್ಟೆಗಳನ್ನ. ಪೇಪರ್ಸ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ಕೆಳಗಡೆ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಜೋಡಿಸಿದ್ದಾಯಿತು. ಈಗ ನಾನು ಸ್ಕ್ರೀನ್ನ ಸೆಟ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ಹಳೆ ಸ್ಕ್ರೀನ್ ಏನಿದೆ ಅದನ್ನೇ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಹೊಸ ಸ್ಕ್ರೀನ್ ತೊಗೋಬೇಕು. ನಾನು ತೊಗೊಂಡಾದ್ಮೇಲೆ ಹಾಕೋಣ, ಸದ್ಯಕ್ಕೆ ಇರಲಿ ಅಂತೇಳ್ಬಿಟ್ಟು ಹಳೆ ಸ್ಕ್ರೀನ್ ಏನಿದೆ ಅದನ್ನೇ ಹಾಕ್ಕೋತಾ ಇದ್ದೀನಿ. ಫೋಟೋಸ್ ಎಲ್ಲ ಕೆಲವೊಂದನ್ನ ಕೈಯಲ್ಲೇ ತೊಗೊಬಂದ್ವಿ. ಮಗಳು ಫೋಟೋಸ್ ಎಲ್ಲ ಹಾಳಾಗಿಬಿಡುತ್ತೆ ಗಾಡಿಯಲ್ಲಿ ಹಾಕ್ಕೊಂಬರ್ಬೇಕಾದ್ರೆ ಅಂತ ಕಾರಲ್ಲಿ ಎತ್ಕೊಬಂದ್ವಿ ನಾವು.
ಅದನ್ನು ಸಹ ನನ್ನ ಹಸ್ಬೆಂಡ್ ಅರೇಂಜ್ ಮಾಡಿದ್ದಾರೆ. ಸ್ಕ್ರೀನ್ನೆಲ್ಲ ನಾನೇ ಹಾಕ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ಕಂಪ್ಲೀಟ್ ಲುಕ್ನ ನಾನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಈ ಥರ ಕಾಣ್ತಾ ಇದೆ ಸ್ಕ್ರೀನ್. ಸೊ ಇಲ್ಲಿ ಫೋಟೋಸ್ ಹಾಕಿದ್ದೀವಿ, ಹಾಗೆ ಇಲ್ಲಿ ಜೋಕಾಲಿನ ಹಾಕಿದ್ದೀನಿ. ಈ ಥರ ಸ್ಕ್ರೀನ್ನ ಕಿಚನ್ಗೆ ಹಾಕಿದ್ದೀನಿ. ಹಾಗೆ ಟಾಯ್ಲೆಟ್ ಹತ್ರ ಒಂದು ಈ ರೀತಿ ಸ್ಕ್ರೀನ್ ಹಾಕಿ ಸ್ವಲ್ಪ ಉದ್ದ ಇದೆ, ಹಾಗಾಗಿ ಗಂಟು ಕಟ್ಟಿದ್ದೀನಿ. ಮಿಷಿನ್ ಎಲ್ಲ ಸ್ಟಿಚಿಂಗ್ ಮಿಷಿನ್ ಎಲ್ಲ ತೊಗೊಂಬಂದ ಮೇಲೆ ಸ್ವಲ್ಪ ಅದನ್ನು ಸ್ಟಿಚ್ ಮಾಡ್ತೀನಿ. ಕಿಚನ್ ನೋಡ್ಬೋದು, ಇನ್ನು ಕಂಪ್ಲೀಟಾಗಿ ನಾನು ಇದನ್ನು ಜೋಡಿಸ್ಕೊಂಡಿಲ್ಲ. ಸೊ ಇಷ್ಟನ್ನು ಮಾತ್ರ ಜೋಡಿಸ್ಕೊಂಡಿದ್ದೀನಿ, ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ತುಂಬಾ ಚೇಂಜ್ ಓವರ್ ಮಾಡಬೇಕು ನಾನು. ಹಾಗೆ ರೂಮು ಸಹ ಮೆಸ್ಸಿ ಆಗಿದೆ. ಈಗ ರೂಮಲ್ಲಿರೋ ವಿಂಡೋಗೆ ಒಂದು ಕರ್ಟನ್ ಹಾಕಬೇಕು. ಇದು ಚಿಕ್ಕದು ಅನಿಸ್ತಾ ಇದೆ ನನಗೆ, ಸ್ಮಾಲ್ ಸೈಜ್. ಇದಕ್ಕೆ ಇನ್ನೊಂದಾಗಿದ್ರೆ ಕರೆಕ್ಟ್ ಆಗೋದು, ಬಟ್ ನಾವು ಹಳೆ ಮನೆಗೆ ಚಿಕ್ಕದು ಇದ್ದಿದ್ದರಿಂದ ವಿಂಡೋ ಚಿಕ್ಕ ಸೈಜ್ ತೊಗೊಂಡಿದ್ವಿ. ಸೊ ಇನ್ನೊಂದು ಇದ್ರ ಜೊತೆಗಾದರೆ ಕರೆಕ್ಟ್ ಆಗುತ್ತೆ. ಆದರೆ ಸದ್ಯದಲ್ಲೇ ಕರ್ಟನ್ಗಳನ್ನ ತೊಗೊತೀನಿ. ತೊಗೊಂಡಾದ್ಮೇಲೆ ಚೇಂಜ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಇದು ನೈಟ್ ಡಿನ್ನರ್ ಅಂತಲೇ ಹೇಳ್ಬೋದು. ನೈಟ್ ಡಿನ್ನರ್ಗೋಸ್ಕರ ನಾನಿಲ್ಲಿ ಆಲೂ ಫ್ರೈ ಡ್ರೈ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಮಸ್ಟರ್ಡ್ ಸಾಸಿವೆ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು. ಚೆನ್ನಾಗಿ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಆಲೂ ಡ್ರೈ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಇದು ನೆಂಚ್ಕೊಳ್ಳೋಕ್ಕೆ ಅಂದರೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಹಾಗೆ ಈರುಳ್ಳಿನೂ ಸಹ ಹಾಕಿದ್ದೀನಿ. ಕರಿಬೇವಲ್ಲಿ ಸ್ವಲ್ಪ ವಾಟ್ರಿಶ್ ಆಗಿತ್ತು ಅಂತ ಸೈಡಲ್ಲಿ ಹಾಕಿದ್ದೀನಿ. ತಕ್ಷಣ ಆಯಿಲಲ್ಲಿ ಹಾಕಿದರೆ ತುಂಬ ಸಿಡಿಯುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬ್ರೌನ್ ಬರಬೇಕು. ಸೊ ಆಲ್ಮೋಸ್ಟ್ ಬ್ರೌನ್ ಬಂದಿದೆ ಈಗ ಇದು. ಆಲೂಗಡ್ಡೆನ ಚೆನ್ನಾಗಿ ಈಗ ನಾನು ಸಿಪ್ಪೆ ಸುಲಿದ್ಬಿಟ್ಟು, ಅಂದರೆ ಸಿಪ್ಪೆನ ಎರೆದು ಬಿಟ್ಟು ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನೂ ಸಣ್ಣದಾಗಿ ಬೇಕಾದರೆ ನೀವು ಹೆಚ್ಕೋಬೋದು. ನಾನು ಈ ಸೈಜಲ್ಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ಚೆಂದಾಗಿ ವಾಶ್ ಮಾಡಿಬಿಟ್ಟು ಈಗ ಇದರಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೈ ಥರ. ಫ್ರೈ ಆಗಬೇಕು ಆಯಿಲಲ್ಲಿ ಇದು. ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಸೇರಿಸಲ್ಲ. ಇದಕ್ಕೀಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ.
ಸೊ ಇದು ಹಬೆಯಲ್ಲೇ ಚೆನ್ನಾಗಿ ಬೇಯ್ಕೋಬೇಕು. ಒಂದು 5 ನಿಮಿಷ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಸೊ ಈಗ ನಾನು ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹೆಚ್ಕೊಂಡಿದ್ದೆ ನಾನು ಸಣ್ಣದಾಗಿ. ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ಅರಿಶಿನೂ ಸಹ ಸೇರಿಸ್ಕೋಬೋದು, ಕಲರ್ ಬೇಕು ಅಂದರೆ. ಇದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಸೇರಿಸೋದ್ರಿಂದ ಅದೇ ಒಳ್ಳೆ ಕಲರ್ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಅರಿಶಿನ ಪೌಡ್ರನ್ನ ಸೇರಿಸ್ತಾ ಇಲ್ಲ. ಸೊ ಮತ್ತೆ ಈಗ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಇದನ್ನು ಬೇಯಿಸ್ತೀನಿ ನಾನು. ಟೊಮೆಟೊ ಎಲ್ಲ ಸ್ಮ್ಯಾಶಿ ಆಗಬೇಕು ಹಾಗಾಗಿ. ಸೊ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಇದು. ಈಗ ನಾನು ಇದಕ್ಕೆ ಚಿಲ್ಲಿ ಪೌಡ್ರನ್ನ ಸೇರಿಸ್ತೀನಿ. ಇಲ್ಲಿ ಖಾರನ ನೋಡ್ಕೊಂಬಿಟ್ಟು ಹಾಕೋಬೇಕು. ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಹಾಕೋಬೋದು. ಇಲ್ಲಿ ನಾನು ಗ್ರೀನ್ ಚಿಲ್ಲಿನ ಸೇರಿಸಿಲ್ಲ, ಬರೀ ಚಿಲ್ಲಿ ಪೌಡ್ರನ್ನ ಮಾತ್ರ ಸೇರಿಸ್ತೀನಿ. ಈ ಸ್ಟೇಜಲ್ಲಿ ನಾವು ಚಿಲ್ಲಿ ಪೌಡ್ರನ್ನ ನೋಡ್ಕೊಂಬಿಟ್ಟು ಹಾಕೋಬೇಕಾಗುತ್ತೆ. ಇಷ್ಟು ಸಾಕಾಗುತ್ತೆ. ಅಂದರೆ ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಮಾತ್ರ ಸೇರಿಸ್ತಿದ್ದೀನಿ. ಸ್ವಲ್ಪ ಖಾರ ಇದೆ ಚಿಲ್ಲಿ ಪೌಡ್ರು ಹಾಗಾಗಿ. ಸೊ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಇದಕ್ಕೆ. ಧನಿಯಾ ಪೌಡ್ರ್ ಹಾಕಬೇಕು, ಗರಂ ಮಸಾಲ ಪೌಡ್ರ್ ಹಾಕಬೇಕು, ಇದೆಲ್ಲ ಏನು ಬೇಡ. ಬೇಕಂದರೆ ಇನ್ನೂ ನಿಮಗೆ ಟೇಸ್ಟ್ ಬೇಕನ್ಸಿದ್ರೆ ಮಾತ್ರ ಹಾಕ್ಕೋಬೋದು. ಈಗ ನಾನು ಇಲ್ಲಿ ಒಂದು 1 ಮಿನಿಟ್ ಅಷ್ಟು ಮಾತ್ರ ಇಲ್ಲಿ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ. ಸೊ ಫೈನಲಿ ಈಗ ಆಲೂ ಡ್ರೈ ಫ್ರೈ ರೆಡಿಯಾಗಿದೆ. ನೀವೇ ನೋಡ್ಬೋದು, ತುಂಬ ಯಮ್ಮಿಯಾಗಿರುತ್ತೆ ಫ್ರೆಂಡ್ಸ್. ಸೊ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗ್ದೋಯ್ತು. ಸೊ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಲುಕ್ಕು ಇನ್ನೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಲೇವರ್ ಸಹ ಅಷ್ಟೇ ಚೆನ್ನಾಗಿದೆ. ಒಮ್ಮೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ. ತುಂಬ ಈಸಿ ರೆಸಿಪಿ, ಹಾಗೆ ಸಿಂಪಲ್ ರೆಸಿಪಿ, ಬೇಗ ಆಗುವಂಥ ರೆಸಿಪಿ ಇದು. ಸೊ ನೋಡಿ ಎಷ್ಟು ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನನ್ನ ಡಿನ್ನರ್ ರೆಡಿಯಾಗಿದೆ. ಸೊ ಬೇಳೆ ಸಾಂಬಾರು, ಹಾಗೆ ಆಲೂ ಡ್ರೈ ಫ್ರೈ, ಹಾಗೆ ಉಪ್ಪಿನಕಾಯಿ. ಸೊ ಮಗಳಿಗೀಗ ಕೊಡ್ತಾ ಇದ್ದೀನಿ. ಅವಳು ಸಹ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ಊಟ ಮಾಡಲಿಕ್ಕೆ. ನಾನು ಸಹ ಊಟ ಮಾಡಬೇಕು. ಸೊ ಫ್ರೆಂಡ್ಸ್, ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೆಯದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ನೋಡ್ತಾ ಇರಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. Bye.